20-29 ತಾರೀಕು ಯಾರೆಲ್ಲ ಹುಟ್ಟಿರ್ತಾರೋ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ಸ್ ಆಗಿದ್ರೆ, ಡಾಕ್ಟರ್ ಆಗಿರುವಂಥದ್ದು, ಇಂಥವ್ರಿಗೆಲ್ಲ 2026 ಇಸ್ ಎ ವೆರಿ ಬೆಸ್ಟ್ ಇಯರ್. ಪ್ರತಿ ತಿಂಗಳು 5, 14, 23ನೇ ತಾರೀಕುಗಳು ನಿಮ್ಗೆ ಅಷ್ಟೊಂದು ಚೆನ್ನಾಗಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದ ನಮಸ್ಕಾರಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮೂಲಾಂಕ 2 ಯಾರೆಲ್ಲ ಜನನಾಗಿರ್ತೀರಿ ಅವ್ರಿಗೆ ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೇನೆ. ಮೂಲಾಂಕ 2, 11, 20, 29ನೇ ತಾರೀಕು ಹುಟ್ಟಿರುವಂಥವ್ರಿಗೆ ಹೇಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಈ ವರ್ಷದ ರೂಲಿಂಗ್ ನಂಬರ್ ನಾನು ಯಾವಾಗಲೂ ಏನು ಹೇಳ್ತಾ ಇರ್ತೀನಿ, ಪ್ರತಿ ಸಂಚಿಕೆಯಲ್ಲಿ ಕೂಡ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಯಾವುದು ಇಡೀ ವರ್ಷ ಪೂರ್ತಿ ಯಾವ ನಂಬರ್ ಬದಲಾವಣೆ ಆಗೋದಿಲ್ವೋ ಅದು ನಮಗೆ ರೂಲಿಂಗ್ ನಂಬರ್ ಆಗ್ತದೆ. ನೋಡಿ, ಈಗ ಎಕ್ಸಾಂಪಲ್ಲು ಡೇಟ್ ವೈಸ್ ಎಲ್ಲ ಡೇಟ್ಗಳು ಚೇಂಜ್ ಆಗುತ್ತೆ, ಮಂತ್ ವೈಸ್ ಎಲ್ಲ ಮಂತ್ಗಳು ಚೇಂಜ್ ಆಗ್ತದೆ. ಆದರೆ ಈ 2026 ಅನ್ನುವಂಥದ್ದು ಚೇಂಜ್ ಆಗಲ್ಲ. ಇದು ಚೇಂಜ್ ಆಗದೇ ಇರುವಂಥ ನಂಬರ್, ಇಟ್ಸ್ ಎ ರೂಲಿಂಗ್ ನಂಬರ್. 2026 ಸಿಂಗಲ್ ಡಿಜಿಟ್ ಮಾಡಿದಂಥ ಸಂದರ್ಭದಲ್ಲಿ 1 ಬರುತ್ತೆ. ಇದನ್ನ ನಾವು ರೂಲಿಂಗ್ ನಂಬರ್ ಅಥವಾ ರಾಜನ ನಂಬರ್ ಅಂತ ಕರಿತೀವಿ. ಈ ನಂಬರ್ ಬಂದು ಈ ವರ್ಷ 2, 11, 20, 29ನೇ ತಾರೀಕು ಹುಟ್ಟಿರುವಂಥವ್ರಿಗೆ ಹೇಗಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, 2ನೇ ತಾರೀಕು ಚಂದ್ರ ಮತ್ತು ರವಿ ಕಾಂಬಿನೇಷನ್. ಇದು ಇಟ್ ಈಸ್ ವೆರಿ ಗುಡ್ ಕಾಂಬಿನೇಷನ್. ಸ್ವಲ್ಪ ಎಮೋಷನಲ್ಸ್ ಜಾಸ್ತಿ ಇರ್ತದೆ, ಬಿಟ್ಕೊಂಡ್ರೆ ವ್ಯಾವಹಾರಿಕವಾಗಿ ತುಂಬ ಚೆನ್ನಾಗಾಗುತ್ತೆ. 11ನೇ ತಾರೀಕು ಹುಟ್ಟಿರುವಂಥವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬೇಡ, ಈಗೋ ಕ್ಲಾಶಸ್ಗಳು ಬೇಡ. ಎಲ್ಲನೂ ನಾನೇ ಮಾಡ್ತೀನಿ ಅನ್ನೋಕೆ ಹೋಗಬೇಡಿ, ಬೇರೆಯವ್ರಿಗೂ ಕೂಡ ಸ್ಪೇಸ್ ಕೊಡಿ, ಅವ್ರು ಮಾಡಲಿ. ಅದ್ರ ಜೊತೆಗೆ 20ನೇ ತಾರೀಕು ಹುಟ್ಟಿರುವಂಥವ್ರಿಗೆ ತಾಯಿಯ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳಿ. ಇಲ್ಲ ಅಂತಂದರೆ ತಾಯಿಯ ಆರೋಗ್ಯದಲ್ಲಿ ಅಥವಾ ತಾಯಿಯಿಂದ ಸ್ವಲ್ಪ ದೂರ ಇರುವಂಥ ಪರಿಸ್ಥಿತಿಗಳು ಕೂಡ ಈ ವರ್ಷ ನಿಮಗೆ ಬರ್ಬೋದು. ಬಟ್ ಓವರ್ ಆಲ್ ಬಿಸ್ನೆಸ್ ಅಂತ ಬಂದಾಗ, ವ್ಯವಹಾರ ಅಂತ ಬಂದಾಗ ಒಳ್ಳೆ ವರ್ಷ ಇದು 2026. ಏನಾದ್ರು ಒಂದಷ್ಟು ಬಿಸ್ನೆಸ್ ಮಾಡಬೇಕು ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಅಂತಿದ್ರೆ ಆ ಕೆಲಸ ಕಾರ್ಯಗಳನ್ನು ಮಾಡಿ. ಇನ್ನು 29ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಿ, ಈ 29ನೇ ತಾರೀಕು ಆಲ್ಸೋ ಇಸ್ ವೆರಿ ಗುಡ್. ಯಾಕಂದ್ರೆ 2 ಮತ್ತು 9 ಇಲ್ಲಿ ಚಂದ್ರ ಕುಜ ರವಿ ಕಾಂಬಿನೇಷನ್ ಬರ್ತದೆ. ಇಲ್ಲಿ ಚಂದ್ರನ ಜೊತೆ ಕುಜ, ನೋಡಿ ಚಂದ್ರ ಬಂದು ವಾಟರ್ ಎಲಿಮೆಂಟು, ಕುಜ ಮತ್ತೆ ರವಿ ಬಂದು ಫೈರ್ ಎಲಿಮೆಂಟು. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಒತ್ತಡ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಮತ್ತೆ ಬೇಗ ಡಿಸಿಷನ್ ತ್ವರಿತ ನಿರ್ಧಾರಗಳಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ಳುವಂಥದ್ದು, ಮತ್ತೆ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು, ಈ ಥರ ಪ್ರಾಬ್ಲಮ್ಗಳಿರ್ತದೆ. ಅದರ್ವೈಸ್ ವ್ಯಾವಹಾರಿಕವಾಗಿ ಅಂತ ಬಂದಾಗ ಇಟ್ ಈಸ್ ಎ ಬೆಸ್ಟ್ ಇಯರ್ 2026. ನಿಮಗೆ ತುಂಬ ಚೆನ್ನಾಗಿ ಆಗ್ತೀರಿ ನೀವು. ತುಂಬ ಅನುಕೂಲಗಳು ಕೂಡ ಈ ವರ್ಷ ನಿಮಗೆ ಆಗ್ತದೆ. ವ್ಯವಹಾರ, ಕೆಲಸ, ಸಂಪತ್ತು, ಒಂದಷ್ಟು ನೋಡಿ ಕುಜ ಅಂದ ತಕ್ಷಣನೇ ಭೂಮಿ ಅಂತ ಕರಿತೀವಿ ನಾವು. ಒಂದಷ್ಟು ಭೂಮಿ ಖರೀದಿ ಮಾಡುವಂಥ ಪ್ಲಾನ್ಸ್ಗಳೇನಿದೆ ಅದೆಲ್ಲವೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ನೋಡಿ, ಎಕ್ಸ್ಪೆಷಲಿ ಅಂದರೆ ಮೂಲಾಂಕ 2 ಇದೆಯಲ್ಲ, ಇದು ಎಮೋಷನಲ್ ನಂಬರ್. ಇದು ತುಂಬ ಪ್ರೀತಿ ವಾತ್ಸಲ್ಯವನ್ನು ಕೊಡುವಂಥದ್ದು, ಕ್ರಿಯೇಟಿವಿಟಿಯನ್ನು ಕೊಡುತ್ತೆ, ಈಲಿಂಗು, ಸಪೋರ್ಟಿವ್ ನೇಚರ್, ಇದಿಷ್ಟನ್ನು ಕೂಡ ಕೊಡ್ತದೆ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ ಡಾಕ್ಟರು, ಎಕ್ಸ್ಪೆಷಲಿ ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡುವಂಥ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡುವಂಥದ್ದು, ನರ್ಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇವರೆಲ್ಲರೂ ನೋಡಿ ವೈಟ್ ಡ್ರೆಸ್ಸನ್ನೇ ಹಾಕಿರ್ತಾರೆ. ಯಾಕೆಂತಂದರೆ ಇಟ್ ಇಸ್ ಎ ನೇಚರ್. ತಾಯಿ ರೀತಿ ಇರಬೇಕು, ಅಂದರೆ ವಾತ್ಸಲ್ಯ ಇರಬೇಕು, ಪ್ರೀತಿ ಇರಬೇಕು. ನೋಡ್ಕೊಳ್ಳುವಾಗ ತಾಯಿಯ ಸ್ವರೂಪದಲ್ಲಿ ನೀವು ಅವ್ರನ್ನ ಕೇರ್ ಮಾಡಬೇಕು ಅಂತ. ನೋಡಿ, ಯಾರಿಗೆ ಒಳ್ಳೇದು, ಯಾರೆಲ್ಲ 2, 11, 20, 29ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತಾರೋ ಇಂಥವ್ರೇನಾದ್ರೂ ಸೈಕಾಲಜಿಸ್ಟ್ಗಳಾಗಿದ್ದರೆ, ಕೌನ್ಸಿಲರ್ಗಳಾಗಿದ್ದರೆ, ಟೀಚರ್ಸು, ಮ್ಯೂಸಿಕ್ಕು ಮತ್ತು ಹಾರ್ಟಲ್ಲಿದ್ದರೆ, ಹಾಸ್ಪಿಟಲಿಟಿ, ಹೋಟೆಲ್ ಇಂಡಸ್ಟ್ರಿಯಲ್ಲಿದ್ದರೆ, ಅದರ ಜೊತೆಗೆ HR, ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ಸ್ ಆಗಿದ್ದರೆ, ಈಲರ್ಸು, ರೇಖಿ ಟೀಚರ್ಸು, ಫುಡ್ ಇಂಡಸ್ಟ್ರಿ, ಹೋಟೆಲ್ಸು, ಅಸ್ಟ್ರಾಲಜರು, ವಾಸ್ತು ಕನ್ಸಲ್ಟೆಂಟು, ಮತ್ತು ಕೇರ್ ಟೇಕಿಂಗ್ ಜಾಬ್ ಮಾಡುವಂಥವ್ರು, ನರ್ಸರಿ ನಡೆಸುವಂಥವ್ರು, ಕಿಡ್ಸ್ ಕೇರ್ ನಡೆಸುವಂಥವ್ರು, ನರ್ಸ್ ಕೆಲಸ ಮಾಡ್ತಾ ಇರುವಂಥವ್ರು, ಡಾಕ್ಟರ್ ಆಗಿರುವಂಥದ್ದು, ಗೈನಕಾಲಜಿಸ್ಟು, ಇಂಥವ್ರಿಗೆಲ್ಲ 2026 ಇಸ್ ಎ ವೆರಿ ಬೆಸ್ಟ್ ಇಯರ್. ಅದರಲ್ಲೂ ಕೂಡ ಈ ಡೇಟ್ ಆಫ್ ಬರ್ತಲ್ಲಿರೋರು ಈ ಪ್ರೊಫೆಷನ್ ಮಾಡ್ತಿದ್ರೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಪ್ರೊಫೆಷನಲ್ಲಿ
ತುಂಬ ಅನುಕೂಲಗಳಾಗುತ್ತೆ. ಆದರೆ ಸ್ವಲ್ಪ ಈ ವರ್ಷ ನಿಮಗೆ ವಾತ ಮತ್ತು ಕಫ ರೋಗ ಬಾಧೆಗಳು ಸ್ವಲ್ಪ ಕಾಣಿಸುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ, ಮತ್ತು ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಇರುತ್ತೆ. ಅದರ್ವೈಸ್ ಮೇಜರ್ ಏನೂ ಇಲ್ಲ ಈ ವರ್ಷ. ಓವರ್ ಆಲ್ ಇಸ್ ವೆರಿ ಗುಡ್. ಈ ಇಷ್ಟು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರುವಂಥವ್ರಿಗೆ ನಿಮಗೆ ಈ ವರ್ಷ ಯಾವುದೆಲ್ಲ ತುಂಬ ಒಳ್ಳೆ ಡೇಟ್ಸ್ ಅಂತಂದರೆ, ಮೇ ತಿಂಗಳು ಈ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮೇ ತಿಂಗಳು ಅಷ್ಟೊಂದು ಒಳ್ಳೇದಲ್ಲ ನಿಮಗೆ. ಮೇ ತಿಂಗಳು ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಮಾಡುತ್ತೆ. ಅದರ್ವೈಸ್ ಬೇರೆ ಎಲ್ಲ ಡೇಟ್ಸ್ಗಳು, ಎಲ್ಲ ಮಂತ್ಸ್ಗಳು ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಅದರಲ್ಲೂ ಕೂಡ ಪ್ರತಿ ತಿಂಗಳು 5, 14, 23ನೇ ತಾರೀಕುಗಳು ನಿಮ್ಗೆ ಅಷ್ಟೊಂದು ಚೆನ್ನಾಗಿಲ್ಲ. ಅದು ಜನವರಿ ಟು ಡಿಸೆಂಬರಲ್ಲಿ 5ನೇ ತಾರೀಕು ಏನಾದ್ರು ಇದ್ದರೆ, 14, 23ನೇ ತಾರೀಕು ಇದ್ದರೆ ಅವತ್ತಿನ ದಿನ ಯಾವ್ದಾದ್ರು ಮುಹೂರ್ತಗಳು, ಯಾವ್ದಾದ್ರು ಇಂಪಾರ್ಟೆಂಟ್ ವರ್ಕ್ ಅಂತ ಬಂದಾಗ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. 5, 14, 23ನೇ ತಾರೀಕು. ಅದರ್ವೈಸ್ ಬೇರೆ ಎಲ್ಲ ಓಕೆ. 4ನೇ ತಾರೀಕು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಮಾಡುತ್ತೆ ನಿಮಗೆ. 4, 22ನೇ ತಾರೀಕು ಇವೆಲ್ಲವೂ ಕೂಡ ಅದ್ರ ಬಗ್ಗೆ ಆ ಡೇಟ್ಗಳಲ್ಲಿ ಕೆಲಸ ಕಾರ್ಯಗಳು ಮಾಡ್ಬೋದು, ಬಟ್ ಸ್ವಲ್ಪ ಸಮಾಧಾನವಾಗಿ ಮಾಡಬೇಕಾಗ್ತದೆ. ಯಾರೆಲ್ಲ 2, 11, 20, 29ನೇ ತಾರೀಕು ಹುಟ್ಟಿದ್ರು ಅವ್ರಿಗೆ 5ನೇ ತಿಂಗಳು ಚೆನ್ನಾಗಿಲ್ಲ, 5, 14, 23ನೇ ತಿಂಗಳು ಚೆನ್ನಾಗಿಲ್ಲ. ಅದರ್ವೈಸ್ ಬೇರೆ ಎಲ್ಲ ತಿಂಗಳು ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ನಾನು ಹೇಳಿದಂಥ ಪ್ರೊಫೆಷನ್ ಮಾಡ್ತಿರುವಂಥವ್ರಿಗಂತೂ ಇಸ್ ಎ ಬೆಸ್ಟ್ ಇಯರ್ ಅಂತ ಹೇಳ್ತಾ, ಅದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಪ್ರತಿ ಸೋಮವಾರ ಗೌರಿ ಅಮ್ಮನವರಿಗೆ ಅಕ್ಕಿ ದಾನವನ್ನು ಮಾಡಿ ಮತ್ತು ಹಾಲಿನ ಅಭಿಷೇಕವನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಒಂದೊತ್ತು ಅಥವಾ ಅದು ಇಡೀ ದಿನ ಅನ್ನವನ್ನು ಸೇವನೆ ಮಾಡೋದ್ರ ಬದಲು ಆ ಅನ್ನವನ್ನು ಅಥವಾ ಅಕ್ಕಿಯನ್ನು ಯಾರಿಗಾದ್ರೂ ದಾನ ಮಾಡಿ. ಇಟ್ಸ್ ಎ ಬೆಸ್ಟ್ ರಿಸಲ್ಟ್. ನಿಮಗೆ ತುಂಬ ಅನುಕೂಲಗಳಾಗುತ್ತೆ. ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ಹೇಳ್ತಾ, ಇದು 2026ನೇ ಇಸ್ವಿಯಲ್ಲಿ 2, 11, 20, 29ನೇ ತಾರೀಕು ಹುಟ್ಟಿರೋರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ಜಾತಕ ಪರಿಶೀಲನೆಗಳು ಮಾಡಿಸ್ಬೇಕು ಅಂತಂದರೆ ನಮ್ಮ ಕಚೇರಿಗೆ ಭೇಟಿ ಮಾಡ್ಬೋದು. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ